ಇವತ್ತಿನ ವಿಜಯಪುರದ ಸುದ್ದಿ ಏನು ಅಂತಂದ್ರೆ ಒಂದು ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ರಿಪಬ್ಲಿಕ್ ಕನ್ನಡದ ಒಂದು ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಏನು ಕಳೆದ ವಾರಷ್ಟೇ ವಿಜಯಪುರ ಜಿಲ್ಲೆಯ ದೇವರಿಪ್ಪರ್ಗಿ ಪಟ್ಟಣದಲ್ಲಿ ಒಂದು ಆಸ್ಪತ್ರೆ ಉದ್ಘಾಟನೆ ಭಾಗ್ಯ ಕಂಡಿಲ್ಲ ಅಂತ ಹೇಳಿ ಒಂದು ಸುದ್ದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಇವತ್ತು ಒಂದು ಆಸ್ಪತ್ರೆ ಉದ್ಘಾಟನೆ ಆಗಿರ್ತಕ್ಕಂಥದ್ದು ತಾವಿಲ್ಲಿ ನೋಡಬಹುದು. ಇದು ದೇವರಿಪ್ಪರಿಗೆಯ ಒಂದು ಸಮುದಾಯ ಆರೋಗ್ಯ ಕೇಂದ್ರ. ಸುಮಾರು 8,30,00,000 ರೂಪಾಯಿ ವೆಚ್ಚದಲ್ಲಿ 30 ಬೆಡ್ಡಿನ ಸುಸಜ್ಜಿತ ಒಂದು ಆಸ್ಪತ್ರೆ ನಿರ್ಮಾಣ ಮಾಡಿದ್ರು ಕೂಡ ಉದ್ಘಾಟನೆ ಭಾಗ್ಯ ಕಂಡಿರಲಿಲ್ಲ. ಯಾಕಂತಂದ್ರೆ ಇಲ್ಲಿ ಮುಖ್ಯವಾಗಿ ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಸಾಕಷ್ಟು ಅಪಘಾತಗಳು ಸಂಭವಿಸುತ್ತವೆ. ಏನು ವಿಜಯಪುರ ಟು ಕಲಬುರಗಿ ಮಾರ್ಗವಾಗಿ ಹೋಗ್ತಕ್ಕಂಥ ವಾಹನಗಳು ಇಲ್ಲೇ ರಸ್ತೆ ಪಕ್ಕದಲ್ಲಿ ಅಪಘಾತ ಆದ್ರೆ ವಿಜಯಪುರಕ್ಕೆ ಹೋಗ್ಬೇಕು, 40 ಕಿಲೋಮೀಟರ್ ಅಂತ ವಿಜಯಪುರಕ್ಕೆ ಹೋಗ್ಬೇಕು, ಇಲ್ಲದಿದ್ರೆ ಸಿಂದಗಿ ಹೋಗುವಂತ ಪರಿಸ್ಥಿತಿ ಇತ್ತು. ಇಲ್ಲಿ ಪ್ರಾಥಮಿಕ ಚಿಕಿತ್ಸೆ ಮಾತ್ರ ದೊರೆಯುತ್ತಿತ್ತು. ಈಗ ತಾವಿಲ್ಲಿ ನೋಡಬಹುದು, ಈಗ ಸಮುದಾಯ ಆರೋಗ್ಯ ಕೇಂದ್ರ ಸಂಪೂರ್ಣವಾಗಿ ಒಂದು ಉದ್ಘಾಟನೆ ಆಗಿರ್ತಕ್ಕಂಥದ್ದು. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ MB ಪಾಟೀಲ್ ಅವರು ಈ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಕಳೆದ ವಾರಷ್ಟೇ ರಿಪಬ್ಲಿಕ್ ಕನ್ನಡ ಏನು ಇದೇ ಆಸ್ಪತ್ರೆ ಬಗ್ಗೆ ಒಂದು ಸುದ್ದಿ ವಿಸ್ತೃತವಾದಂತ ವರದಿ ಪ್ರಸಾರ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಏನು ಸಮುದಾಯ ಆರೋಗ್ಯ ಕೇಂದ್ರ ಕೋಟಿ ಖರ್ಚು ಮಾಡಿ ಕಟ್ಟಿದ್ರು ಕೂಡ ಉದ್ಘಾಟನೆ ಭಾಗ್ಯ ಕಂಡಿಲ್ಲ ಅಂತಕ್ಕಂಥ ಒಂದು ಸುದ್ದಿ ಪ್ರಸಾರ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಉದ್ಘಾಟನೆ ಆಗಿರ್ತಕ್ಕಂಥದ್ದು ತಾವಿಲ್ಲಿ ನೋಡಬಹುದು. ಈ ಆಸ್ಪತ್ರೆಯಲ್ಲಿ ಬಹುತೇಕ ಎಲ್ಲ ಫೆಸಿಲಿಟಿಗಳು ಇರ್ತಕ್ಕಂಥದ್ದು. ಆಪರೇಷನ್ ಥಿಯೇಟರ್ ಆಗಿರ್ಬೋದು, ಆಮೇಲೆ ಡ್ರೆಸ್ಸಿಂಗ್, ಡಾಕ್ಟರ್ಸ್ ರೂಮ್, ನರ್ಸ್ ರೂಮ್, ಹೆರಿಗೆ ವಾರ್ಡ್ ಆಗಿರ್ಬೋದು, ಮೇಜರ್ OT, ಮೈನರ್ OT ಹಾಗೂ ನವಜಾತ ಶಿಶುಗಳ ವಾರ್ಡ್ ಕೂಡ ಇರ್ತಕ್ಕಂಥದ್ದು. ಏನು ಒಂದು ತಾಲೂಕು ಆಸ್ಪತ್ರೆಗೆ ಬೇಕಾದಂತ ಒಂದು ಎಲ್ಲ ಸೌಲಭ್ಯಗಳು ಕೂಡ ಇರ್ತಕ್ಕಂಥದ್ದು. ಇಲ್ಲಿ ತಾವಿಲ್ಲಿ ನೋಡ್ಬೋದು, ಸುಸಜ್ಜಿತವಾದ ಒಂದು ಆಸ್ಪತ್ರೆ. ಇಂಜೆಕ್ಷನ್ ರೂಮ್ ಆಗಿರ್ಬೋದು, ESG ಆಗಿರ್ಬೋದು, ಹೀಗೆ ಔಷಧ ಉಗ್ರಾಣ, ಔಷಧಿ ವಿತರಣೆ, ಇಲ್ಲಿ ಒಂದು ನೋಂದಣಿ ಕಾರ್ಯ ಆಗುತ್ತೆ. ಹೀಗಾಗಿ ಒಂದು 8,30,00,000 ರೂಪಾಯಿ ವೆಚ್ಚದಲ್ಲಿ ಒಂದು ನಿರ್ಮಾಣವಾದ ಆಸ್ಪತ್ರೆ ಕಳೆದ ಡಿಸೆಂಬರ್ನಲ್ಲಿ ಇದು ಸಂಪೂರ್ಣಗೊಂಡಿದ್ರು ಕೂಡ ಉದ್ಘಾಟನೆ ಭಾಗ್ಯ ಕಂಡಿರಲಿಲ್ಲ. ರಿಪಬ್ಲಿಕ್ ಕನ್ನಡದ ವರದಿ ಬೆನ್ನಲ್ಲೇ ಈಗ ಉದ್ಘಾಟನೆ ಆಗಿರ್ತಕ್ಕಂಥದ್ದು. ಸುಮಾರು 25,000 ರಿಂದ 30,000 ಜನಸಂಖ್ಯೆ ಉಳ್ಳ ಒಂದು ಜನರಿಗೆ ಇದು ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಸಾಕಷ್ಟು ಒಂದು ಜನರು ಹೋರಾಟ ಕೂಡ ಮಾಡಿದ್ರು. ಹೋರಾಟದ ಎಚ್ಚರಿಕೆ ನಂತರ ಈಗ ಆಸ್ಪತ್ರೆ ಉದ್ಘಾಟನೆ ಆಗಿರ್ತಕ್ಕಂಥದ್ದು. ಈಗ ಈ ಆಸ್ಪತ್ರೆ ಆರೋಗ್ಯ ಇಲಾಖೆಗೆ ಅಧಿಕೃತವಾಗಿ ಹಸ್ತಾಂತರವಾಗಿರ್ತಕ್ಕಂಥದ್ದು. ಇನ್ನೇನು ಆರೋಗ್ಯ ಇಲಾಖೆ ಏನು ವೈದ್ಯಕೀಯ ಚಿಕಿತ್ಸೆಗೆ ಸಂಬಂಧಪಟ್ಟ ಎಲ್ಲ ಸಲಕರಣೆಗಳನ್ನ ತಂದು ಸೂಕ್ತವಾದ ಸಿಬ್ಬಂದಿಗಳನ್ನ ಒದಗಿಸಿ ಜನರಿಗೆ ಬೇಕಾದಂತ ಸೂಕ್ತ ಚಿಕಿತ್ಸೆ ನೀಡಬೇಕಾಗಿದ್ದು ಈಗ ಆರೋಗ್ಯ ಇಲಾಖೆಯ ಕಾರ್ಯ ಆಗಿದೆ. ಈಗ ಕಟ್ಟಡ ಉದ್ಘಾಟನೆ ಆಯಿತು. ಮುಂದಿನ ಕಾರ್ಯ ಈಗ ಆರೋಗ್ಯ ಇಲಾಖೆದು ಸೂಕ್ತ ಸಿಬ್ಬಂದಿ, ಸೂಕ್ತ ಸಲಕರಣೆಗಳನ್ನು ಒದಗಿಸಿ ಒಂದು ಒಳ್ಳೆಯ ಆಸ್ಪತ್ರೆ, ಒಳ್ಳೆಯ ಚಿಕಿತ್ಸೆ ನೀಡಲಿ ಅನ್ನೋದು ನಮ್ಮ ಆಶಯ ಆಗಿದೆ. ಇವತ್ತಿನ ವಿಜಯಪುರದ ಸುದ್ದಿ ಏನು ಅಂತಂದ್ರೆ ಒಂದು ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ರಿಪಬ್ಲಿಕ್ ಕನ್ನಡದ ಒಂದು ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಏನು ಕಳೆದ ವಾರಷ್ಟೇ ವಿಜಯಪುರ ಜಿಲ್ಲೆಯ ದೇವರಿಪ್ಪರ್ಗಿ ಪಟ್ಟಣದಲ್ಲಿ ಒಂದು ಆಸ್ಪತ್ರೆ ಉದ್ಘಾಟನೆ ಭಾಗ್ಯ ಕಂಡಿಲ್ಲ ಅಂತ ಹೇಳಿ ಒಂದು ಸುದ್ದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಇವತ್ತು ಒಂದು ಆಸ್ಪತ್ರೆ ಉದ್ಘಾಟನೆ ಆಗಿರ್ತಕ್ಕಂಥದ್ದು. ತಾವಿಲ್ಲಿ ನೋಡಬಹುದು, ಇದು ದೇವರಿಪ್ಪರಿಗೆಯ ಒಂದು ಸಮುದಾಯ ಆರೋಗ್ಯ ಕೇಂದ್ರ. ಸುಮಾರು 8,30,00,000 ರೂಪಾಯಿ ವೆಚ್ಚದಲ್ಲಿ 30 ಬೆಡ್ಡಿನ ಸುಸಜ್ಜಿತ ಒಂದು ಆಸ್ಪತ್ರೆ ನಿರ್ಮಾಣ ಮಾಡಿದ್ರು ಕೂಡ ಉದ್ಘಾಟನೆ ಭಾಗ್ಯ ಕಂಡಿರಲಿಲ್ಲ. ಯಾಕಂತಂದ್ರೆ ಇಲ್ಲಿ ಮುಖ್ಯವಾಗಿ ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಸಾಕಷ್ಟು ಅಪಘಾತಗಳು ಸಂಭವಿಸುತ್ತವೆ. ಏನು ವಿಜಯಪುರ ಟು ಕಲಬುರಗಿ ಮಾರ್ಗವಾಗಿ ಹೋಗ್ತಕ್ಕಂಥ ವಾಹನಗಳು ಇಲ್ಲೇ ರಸ್ತೆ ಪಕ್ಕದಲ್ಲಿ ಅಪಘಾತ ಆದ್ರೆ ವಿಜಯಪುರಕ್ಕೆ ಹೋಗ್ಬೇಕು, 40 ಕಿಲೋಮೀಟರ್ ಅಂತ ವಿಜಯಪುರಕ್ಕೆ ಹೋಗ್ಬೇಕು, ಇಲ್ಲದಿದ್ರೆ ಸಿಂದಗಿ ಹೋಗುವಂತ ಪರಿಸ್ಥಿತಿ ಇತ್ತು. ಇಲ್ಲಿ ಪ್ರಾಥಮಿಕ ಚಿಕಿತ್ಸೆ ಮಾತ್ರ ದೊರೆಯುತ್ತಿತ್ತು. ಈಗ ತಾವಿಲ್ಲಿ ನೋಡಬಹುದು, ಈಗ ಸಮುದಾಯ ಆರೋಗ್ಯ ಕೇಂದ್ರ ಸಂಪೂರ್ಣವಾಗಿ ಒಂದು ಉದ್ಘಾಟನೆ ಆಗಿರ್ತಕ್ಕಂಥದ್ದು. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ MB ಪಾಟೀಲ್ ಅವರು ಈ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಕಳೆದ ವಾರಷ್ಟೇ ರಿಪಬ್ಲಿಕ್ ಕನ್ನಡ ಏನು ಇದೇ ಆಸ್ಪತ್ರೆ ಬಗ್ಗೆ ಒಂದು ಸುದ್ದಿ ವಿಸ್ತೃತವಾದಂತ ವರದಿ ಪ್ರಸಾರ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಏನು ಸಮುದಾಯ ಆರೋಗ್ಯ ಕೇಂದ್ರ ಕೋಟಿ ಖರ್ಚು ಮಾಡಿ ಕಟ್ಟಿದ್ರು ಕೂಡ ಉದ್ಘಾಟನೆ ಭಾಗ್ಯ ಕಂಡಿಲ್ಲ ಅಂತಕ್ಕಂಥ ಒಂದು ಸುದ್ದಿ ಪ್ರಸಾರ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಉದ್ಘಾಟನೆ ಆಗಿರ್ತಕ್ಕಂಥದ್ದು ತಾವಿಲ್ಲಿ ನೋಡಬಹುದು. ಈ ಆಸ್ಪತ್ರೆಯಲ್ಲಿ ಬಹುತೇಕ ಎಲ್ಲ ಫೆಸಿಲಿಟಿಗಳು ಇರ್ತಕ್ಕಂಥದ್ದು. ಆಪರೇಷನ್ ಥಿಯೇಟರ್ ಆಗಿರ್ಬೋದು, ಆಮೇಲೆ ಡ್ರೆಸ್ಸಿಂಗ್, ಡಾಕ್ಟರ್ಸ್ ರೂಮ್, ನರ್ಸ್ ರೂಮ್, ಹೆರಿಗೆ ವಾರ್ಡ್ ಆಗಿರ್ಬೋದು, ಮೇಜರ್ OT, ಮೈನರ್ OT ಹಾಗೂ ನವಜಾತ ಶಿಶುಗಳ ವಾರ್ಡ್ ಕೂಡ ಇರ್ತಕ್ಕಂಥದ್ದು. ಏನು ಒಂದು ತಾಲೂಕು ಆಸ್ಪತ್ರೆಗೆ ಬೇಕಾದಂತ ಒಂದು
ಎಲ್ಲ ಸೌಲಭ್ಯಗಳು ಕೂಡ ಇರ್ತಕ್ಕಂಥದ್ದು. ಇಲ್ಲಿ ತಾವಿಲ್ಲಿ ನೋಡಬಹುದು ಸುಸಜ್ಜಿತವಾದ ಒಂದು ಆಸ್ಪತ್ರೆ, ಇಂಜೆಕ್ಷನ್ ರೂಮ್ ಆಗಿರ್ಬೋದು, ESG ಆಗಿರ್ಬೋದು, ಹೀಗೆ ಔಷಧಿ ಉಗ್ರಾಣ, ಔಷಧಿ ವಿತರಣೆ, ಇಲ್ಲಿ ಒಂದು ನೋಂದಣಿ ಕಾರ್ಯ ಆಗುತ್ತೆ. ಹೀಗಾಗಿ ಒಂದು 8,30,00,000 ರೂಪಾಯಿ ವೆಚ್ಚದಲ್ಲಿ ಒಂದು ನಿರ್ಮಾಣವಾದ ಆಸ್ಪತ್ರೆ ಕಳೆದ ಡಿಸೆಂಬರ್ನಲ್ಲಿ ಇದು ಸಂಪೂರ್ಣಗೊಂಡಿದ್ರು ಕೂಡ ಉದ್ಘಾಟನೆ ಭಾಗ್ಯ ಕಂಡಿರಲಿಲ್ಲ. ರಿಪಬ್ಲಿಕ್ ಕನ್ನಡದ ವರದಿ ಬೆನ್ನಲ್ಲೇ ಈಗ ಉದ್ಘಾಟನೆ ಆಗಿರ್ತಕ್ಕಂಥದ್ದು. ಸುಮಾರು 25,000-30,000 ಜನಸಂಖ್ಯೆ ಉಳ್ಳ ಒಂದು ಜನರಿಗೆ ಇದು ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಸಾಕಷ್ಟು ಒಂದು ಜನರು ಹೋರಾಟ ಕೂಡ ಮಾಡಿದ್ರು. ಹೋರಾಟದ ಎಚ್ಚರಿಕೆ ನಂತರ ಈಗ ಆಸ್ಪತ್ರೆ ಉದ್ಘಾಟನೆ ಆಗಿರ್ತಕ್ಕಂಥದ್ದು. ಈಗ ಈ ಆಸ್ಪತ್ರೆ ಆರೋಗ್ಯ ಇಲಾಖೆಗೆ ಅಧಿಕೃತವಾಗಿ ಹಸ್ತಾಂತರವಾಗಿರ್ತಕ್ಕಂಥದ್ದು. ಇನ್ನೇನು ಆರೋಗ್ಯ ಇಲಾಖೆ ಏನು ವೈದ್ಯಕೀಯ ಚಿಕಿತ್ಸೆಗೆ ಸಂಬಂಧಪಟ್ಟ ಎಲ್ಲ ಸಲಕರಣೆಗಳನ್ನ ತಂದು ಸೂಕ್ತವಾದ ಸಿಬ್ಬಂದಿಗಳನ್ನ ಒದಗಿಸಿ ಜನರಿಗೆ ಬೇಕಾದಂತ ಸೂಕ್ತ ಚಿಕಿತ್ಸೆ ನೀಡಬೇಕಾಗಿದ್ದು ಈಗ ಆರೋಗ್ಯ ಇಲಾಖೆಯ ಕಾರ್ಯ ಆಗಿದೆ. ಈಗ ಕಟ್ಟಡ ಉದ್ಘಾಟನೆ ಆಯಿತು. ಮುಂದಿನ ಕಾರ್ಯ ಈಗ ಆರೋಗ್ಯ ಇಲಾಖೆದು ಸೂಕ್ತ ಸಿಬ್ಬಂದಿ, ಸೂಕ್ತ ಸಲಕರಣೆಗಳನ್ನು ಒದಗಿಸಿ ಒಂದು ಒಳ್ಳೆಯ ಆಸ್ಪತ್ರೆ, ಒಳ್ಳೆಯ ಚಿಕಿತ್ಸೆ ನೀಡಲಿ ಅನ್ನೋದೇ ನಮ್ಮ ಆಶಯ ಆಗಿದೆ. ಇವತ್ತಿನ ವಿಜಯಪುರದ ಸುದ್ದಿ ಏನು ಅಂತಂದ್ರೆ ಒಂದು ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ರಿಪಬ್ಲಿಕ್ ಕನ್ನಡದ ಒಂದು ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಏನು ಕಳೆದ ವಾರಷ್ಟೇ ವಿಜಯಪುರ ಜಿಲ್ಲೆಯ ದೇವರಿಪ್ಪರಿಗೆ ಪಟ್ಟಣದಲ್ಲಿ ಒಂದು ಆಸ್ಪತ್ರೆ ಉದ್ಘಾಟನೆ ಭಾಗ್ಯ ಕಂಡಿಲ್ಲ ಅಂತ ಹೇಳಿ ಒಂದು ಸುದ್ದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಇವತ್ತು ಒಂದು ಆಸ್ಪತ್ರೆ ಉದ್ಘಾಟನೆ ಆಗಿರ್ತಕ್ಕಂಥದ್ದು. ತಾವಿಲ್ಲಿ ನೋಡಬಹುದು, ಇದು ದೇವರಿಪ್ಪರಿಗೆಯ ಒಂದು ಸಮುದಾಯ ಆರೋಗ್ಯ ಕೇಂದ್ರ. ಸುಮಾರು 8,30,00,000 ರೂಪಾಯಿ ವೆಚ್ಚದಲ್ಲಿ 30 ಬೆಡ್ಡಿನ ಸುಸಜ್ಜಿತ ಒಂದು ಆಸ್ಪತ್ರೆ ನಿರ್ಮಾಣ ಮಾಡಿದ್ರು ಕೂಡ ಉದ್ಘಾಟನೆ ಭಾಗ್ಯ ಕಂಡಿರಲಿಲ್ಲ. ಯಾಕಂತಂದ್ರೆ ಇಲ್ಲಿ ಮುಖ್ಯವಾಗಿ ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಸಾಕಷ್ಟು ಅಪಘಾತಗಳು ಸಂಭವಿಸುತ್ತವೆ. ಏನು ವಿಜಯಪುರ ಟು ಕಲಬುರಗಿ ಮಾರ್ಗವಾಗಿ ಹೋಗ್ತಕ್ಕಂಥ ವಾಹನಗಳು ಇಲ್ಲೇ ರಸ್ತೆ ಪಕ್ಕದಲ್ಲಿ ಅಪಘಾತ ಆದ್ರೆ ವಿಜಯಪುರಕ್ಕೆ ಹೋಗ್ಬೇಕು, 40 ಕಿಲೋಮೀಟರ್ ಅಂತರ ವಿಜಯಪುರಕ್ಕೆ ಹೋಗ್ಬೇಕು, ಇಲ್ಲದಿದ್ರೆ ಸಿಂದಗಿ ಹೋಗುವಂತ ಪರಿಸ್ಥಿತಿ ಇತ್ತು. ಇಲ್ಲಿ ಪ್ರಾಥಮಿಕ ಚಿಕಿತ್ಸೆ ಮಾತ್ರ ದೊರೆಯುತ್ತಿತ್ತು. ಈಗ ತಾವಿಲ್ಲಿ ನೋಡಬಹುದು, ಈಗ ಸಮುದಾಯ ಆರೋಗ್ಯ ಕೇಂದ್ರ ಸಂಪೂರ್ಣವಾಗಿ ಒಂದು ಉದ್ಘಾಟನೆ ಆಗಿರ್ತಕ್ಕಂಥದ್ದು. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ MB ಪಾಟೀಲ್ ಅವರು ಈ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಕಳೆದ ವಾರಷ್ಟೇ ರಿಪಬ್ಲಿಕ್ ಕನ್ನಡ ಏನು ಇದೇ ಆಸ್ಪತ್ರೆ ಬಗ್ಗೆ ಒಂದು ಸುದ್ದಿ ವಿಸ್ತೃತವಾದಂತ ವರದಿ ಪ್ರಸಾರ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಏನು ಸಮುದಾಯ ಆರೋಗ್ಯ ಕೇಂದ್ರ ಕೋಟಿ ಖರ್ಚು ಮಾಡಿ ಕಟ್ಟಿದ್ರು ಕೂಡ ಉದ್ಘಾಟನೆ ಭಾಗ್ಯ ಕಂಡಿಲ್ಲ ಅಂತಕ್ಕಂಥ ಒಂದು ಸುದ್ದಿ ಪ್ರಸಾರ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಉದ್ಘಾಟನೆ ಆಗಿರ್ತಕ್ಕಂಥದ್ದು. ತಾವಿಲ್ಲಿ ನೋಡಬಹುದು, ಈ ಆಸ್ಪತ್ರೆಯಲ್ಲಿ ಬಹುತೇಕ ಎಲ್ಲ ಫೆಸಿಲಿಟಿಗಳು ಇರ್ತಕ್ಕಂಥದ್ದು. ಆಪರೇಷನ್ ಥಿಯೇಟರ್ ಆಗಿರ್ಬೋದು, ಆಮೇಲೆ ಡ್ರೆಸ್ಸಿಂಗ್, ಡಾಕ್ಟರ್ಸ್ ರೂಮ್, ನರ್ಸ್ ರೂಮ್, ಹೆರಿಗೆ ವಾರ್ಡ್ ಆಗಿರ್ಬೋದು, ಮೇಜರ್ OT, ಮೈನರ್ OT ಹಾಗೂ ನವಜಾತ ಶಿಶುಗಳ ವಾರ್ಡ್ ಕೂಡ ಇರ್ತಕ್ಕಂಥದ್ದು. ಏನು ಒಂದು ತಾಲೂಕು ಆಸ್ಪತ್ರೆಗೆ ಬೇಕಾದಂತ ಒಂದು ಎಲ್ಲ ಸೌಲಭ್ಯಗಳು ಕೂಡ ಇರ್ತಕ್ಕಂಥದ್ದು. ಇಲ್ಲಿ ತಾವಿಲ್ಲಿ ನೋಡಬಹುದು, ಸುಸಜ್ಜಿತವಾದ ಒಂದು ಆಸ್ಪತ್ರೆ, ಇಂಜೆಕ್ಷನ್ ರೂಮ್ ಆಗಿರ್ಬೋದು, ESG ಆಗಿರ್ಬೋದು, ಹೀಗೆ ಔಷಧಿ ಉಗ್ರಾಣ, ಔಷಧಿ ವಿತರಣೆ, ಇಲ್ಲಿ ಒಂದು ನೋಂದಣಿ ಕಾರ್ಯ ಆಗುತ್ತೆ. ಹೀಗಾಗಿ ಒಂದು 8,30,00,000 ರೂಪಾಯಿ ವೆಚ್ಚದಲ್ಲಿ ಒಂದು ನಿರ್ಮಾಣವಾದ ಆಸ್ಪತ್ರೆ ಕಳೆದ ಡಿಸೆಂಬರ್ನಲ್ಲಿ ಇದು ಸಂಪೂರ್ಣಗೊಂಡಿದ್ರು ಕೂಡ ಉದ್ಘಾಟನೆ ಭಾಗ್ಯ ಕಂಡಿರಲಿಲ್ಲ. ರಿಪಬ್ಲಿಕ್ ಕನ್ನಡದ ವರದಿ ಬೆನ್ನಲ್ಲೇ ಈಗ ಉದ್ಘಾಟನೆ ಆಗಿರ್ತಕ್ಕಂಥದ್ದು. ಸುಮಾರು 25,000-30,000 ಜನಸಂಖ್ಯೆ ಉಳ್ಳ ಒಂದು ಜನರಿಗೆ ಇದು ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಸಾಕಷ್ಟು ಒಂದು ಜನರು ಹೋರಾಟ ಕೂಡ ಮಾಡಿದ್ರು. ಹೋರಾಟದ ಎಚ್ಚರಿಕೆ ನಂತರ ಈಗ ಆಸ್ಪತ್ರೆ ಉದ್ಘಾಟನೆ ಆಗಿರ್ತಕ್ಕಂಥದ್ದು. ಈಗ ಈ ಆಸ್ಪತ್ರೆ ಆರೋಗ್ಯ ಇಲಾಖೆಗೆ ಅಧಿಕೃತವಾಗಿ ಹಸ್ತಾಂತರವಾಗಿರ್ತಕ್ಕಂಥದ್ದು. ಇನ್ನೇನು ಆರೋಗ್ಯ ಇಲಾಖೆ ಏನು ವೈದ್ಯಕೀಯ ಚಿಕಿತ್ಸೆಗೆ ಸಂಬಂಧಪಟ್ಟ ಎಲ್ಲ ಸಲಕರಣೆಗಳನ್ನ ತಂದು ಸೂಕ್ತವಾದ ಸಿಬ್ಬಂದಿಗಳನ್ನ ಒದಗಿಸಿ ಜನರಿಗೆ ಬೇಕಾದಂತ ಸೂಕ್ತ ಚಿಕಿತ್ಸೆ ನೀಡಬೇಕಾಗಿದ್ದು ಈಗ ಆರೋಗ್ಯ ಇಲಾಖೆಯ ಕಾರ್ಯ ಆಗಿದೆ. ಈಗ ಕಟ್ಟಡ ಉದ್ಘಾಟನೆ ಆಯಿತು. ಮುಂದಿನ ಕಾರ್ಯ ಈಗ ಆರೋಗ್ಯ ಇಲಾಖೆದು ಸೂಕ್ತ ಸಿಬ್ಬಂದಿ, ಸೂಕ್ತ ಸಲಕರಣೆಗಳನ್ನು ಒದಗಿಸಿ ಒಂದು ಒಳ್ಳೆಯ ಆಸ್ಪತ್ರೆ, ಒಳ್ಳೆಯ ಚಿಕಿತ್ಸೆ ನೀಡಲಿ ಅನ್ನೋದೇ ನಮ್ಮ ಆಶಯ ಆಗಿದೆ.